ಹೊಸನಗರ ಪಟ್ಟಣದ ವಿವಿಧೆಡೆ 75ನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪಟ್ಟಣದ ನೆಹರು ಮೈದಾನದಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ತಹಶೀಲ್ದಾರ್ ರಶ್ಮಿ ಹಾಲೇಶ್ ರವರು ಧ್ವಜಾರೋಹಣ ನಡೆಸಿ ಗಣರಾಜ್ಯೋತ್ಸವದ ಸಂದೇಶ ನೀಡಿದರು. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆವೈ ಶಿವಾನಂದ, ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್, ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಚಾರ್ಯ ಡಾಕ್ಟರ್ ಕೆ ಉಮೇಶ್ ಧ್ವಜಾರೋಹಣ ನಡೆಸಿ ಗಣರಾಜ್ಯೋತ್ಸವದ ಹಿನ್ನೆಲೆ ಹಿರಿಮೆಯ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದ ಮೊದಲನೇ ಘಟ್ಟ ಭಾರತದ 2 ಮಹಾನ್ ಕ್ಷೇತ್ರಗಳಿಗೆ ಪುಷ್ಪನಮನ. ಐದರ ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇದು ನಮ್ಮೆಲ್ಲರ ಒಂದು ಹೆಮ್ಮೆ. ಏಕೆ ಅಂತ ಹೇಳಿದ್ರೆ, ಸಾಮ್ರಾಜ್ಯಶಾಹಿ ವ್ಯವಸ್ಥೆಯನ್ನ ಕಿತ್ತಾಕಿದ ನಂತರದಲ್ಲಿ ಸ್ವಾತಂತ್ರ್ಯ ನಮ್ಮೊಳಗಡೆನೆ ಇತ್ತು. ಸ್ವಾತಂತ್ರ್ಯ ಬ್ರಿಟಿಷರು ಕೊಟ್ಟಿದ್ದಲ್ಲ. ಆದ್ರೆ ಆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಪ್ರಜ್ಞೆ ನಮಗೆ ಭಾರಿ ನಿಧಾನವಾಗಿ ಬಂತು. ಅನೇಕ ಹೋರಾಟಗಳು ಆದ ನಂತರದಲ್ಲಿ ಆ ಪ್ರಜ್ಞೆ, ಆ ಅರಿವು ನಮಗೆ ಬರ್ಲಿಕ್ಕೆ ಆರಂಭ ಆಯಿತು. ಹಾಗಾಗಿ ನಮ್ಮೊಳಗಡೆನೆ ಇದ್ದಂತಹ ಸ್ವಾತಂತ್ರ್ಯವನ್ನ ನಾವು ನಮ್ಮದಾಗಿಸಿಕೊಳ್ಳುವಂತಹ ಸುಸಂದರ್ಭ 1947 ಆಗಸ್ಟ್ 15ರಲ್ಲಿ ಬಂತು. ಸರಿ, ಸ್ವಾತಂತ್ರ್ಯವನ್ನ ಪಡೆದ ನಂತರದಲ್ಲಿ ಆ ಒಂದು ಹೊಸನಗರ ಹೋಲಿ ರಿಡೀಮರ್ ವಿದ್ಯಾಸಂಸ್ಥೆಯ 1ನೇ ತರಗತಿಯ ಪುಟಾಣಿ ಆರ್ವಿ ಕೀಬೋರ್ಡಿನಲ್ಲಿ ಜನಗಣಮನ ನುಡಿಸುವ ಮೂಲಕ ನೆರೆದಿದ್ದವರ ಗಮನ ಸೆಳೆದಳು. Group salute.